ಯೂಟ್ಯೂಬ್ ಚಾನಲ್ ದಿಸ್ ಇಸ್ ದಯಾ ಬಾಬಿ. ಇವತ್ತು ಸ್ಪೆಷಲ್ ಕಂಟೆಂಟ್ ಅಂದರೆ KTM ನಲ್ಲಿ ಜೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡಬೇಕು ಅಂದ್ಕೊಂಡು ನನಗೊಂದಿನ ಥಾಟ್ ಬಂತು. ಆ ಥಾಟ್ನ ಇಟ್ಕೊಂಡು ಯಾವ ರೀತಿ ಆರ್ಡರ್ನ ಪಿಕ್ ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡಬೇಕು, ಕಸ್ಟಮರ್ ರಿಯಾಕ್ಷನ್ ಹಂಗಿರುತ್ತೆ, ಆ್ಯಂಡ್ ಹೋಟೆಲಲ್ಲಿ ಆರ್ಡರ್ ತೊಗೊಳ್ಬೇಕಾದ್ರೆ ಹೋಟೆಲಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ, ಆಮೇಲೆ ಆ ಕಸ್ಟಮರ್ ರಿಯಾಕ್ಷನ್ ಆ್ಯಂಡ್ ಏನೆಲ್ಲ ಪ್ರೊಸೆಸಿಂಗ್ ಇರುತ್ತೆ ಎಲ್ಲನೂ ಹೇಳ್ಕೊಡ್ತೀನಿ. ಇದು ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ಮಾತ್ರ ಓನ್ಲಿ, ಬಟ್ ಇದನ್ನೇ ನನ್ನ ಪ್ರೊಫೆಷನ್ ಅನ್ನಲ್ಲ, ನೋಡಬೇಕು ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ನಾನು ಇದನ್ನು ಮಾಡ್ತಿದ್ದೀನಿ. ನೋಡೋಣ KTMನಲ್ಲಿ ಜೊಮ್ಯಾಟೊ ಮಾಡಿದ್ರೆ ಬೆನಿಫಿಟ್ ಇದೆನಾ ಇಲ್ವಾ. ದೊಡ್ಡ CC ಬೈಕ್ ಇಟ್ಕೊಂಡು ಬೇರೆ ಎಲ್ಲ ಚಿಕ್ಕ 100-150 CC ಬೈಕೆಲ್ಲ ಇಟ್ಕೊಂಡು ಮಾಡ್ತಾರೆ, ಮೈಲೇಜ್ ಎಲ್ಲ ಸಿಗುತ್ತೆ ಅವ್ರಿಗೆಲ್ಲ. ಬಟ್ KTMಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದು ಸಹ ಚೆಕ್ ಮಾಡೋಣ. ಇವತ್ತು ಮಳೆ ಇಲ್ಲ, ಆ್ಯಕ್ಚುಲಿ ಇಷ್ಟು ದಿನನೇ ಮಾಡಬೇಕಿತ್ತು. ನಾನು ಇದಕ್ಕೆ ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಲೈಕ್ ಯಾವ ರೀತಿ ಲಾಕ್ ಆ್ಯಂಡ್ ಒಂದು ಬ್ಯಾಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ ಬ್ಯಾಗ್ನ ಇಟ್ಕೊಂಡು ನಾನು KTMನಲ್ಲಿ ಜೊಮ್ಯಾಟೊ ಬಾಯ್ ಥರ ಕೆಲಸ ಮಾಡ್ತಿದ್ದೀನಿ. ಲೈಕ್ ನೋಡೋಣ ಹಿಂಗೆಲ್ಲ ಕಂಟೆಂಟ್ ಎಲ್ಲ ಸಿಗುತ್ತೆ, ಇದು ರಿಯಲ್ ಆಗಿರುತ್ತೆ. ಇದನ್ನು ಯಾವುದೇ ರೀತಿ ನಾನು ಎಡಿಟ್ ಮಾಡಲ್ಲ, ನೀವು ನೆಕ್ಸ್ಟ್ ಸೀದಾ ಮೋಟೋ ಬ್ಲಾಗಲ್ಲಿ ನೋಡ್ತೀರ ನನ್ನ. ನೋಡೋಣ. ಸೊ ಪ್ಲೀಸ್ ನೀವೇನಾದರೂ ಹೊಸಬ್ರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತರೆ ಡೆಫಿನೆಟ್ಲಿ ನೀವು ಬೇರೆ ಒಂದು ಹೊಸ ಕಂಟೆಂಟ್ನ ಮಿಸ್ ಮಾಡ್ಕೋತೀರಾ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಮೋಟೋ ಬ್ಲಾಗ್. ಜೊಮ್ಯಾಟೊ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದೀನಿ, ಅಂದರೆ ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ಜೊಮ್ಯಾಟೊ ಬಾಯ್ ಆಗಿ ಕೆಲಸ ಮಾಡ್ತಿದ್ದೀನಿ. KTMನಲ್ಲಿ ಜೊಮ್ಯಾಟೊ ಮಾಡಿದ್ರೆ ಇನ್ಕಮ್ ಆಗುತ್ತಾ ಇಲ್ವ ಅಂತ ನೋಡೋಣ. ಫುಲ್ ಕವರ್ ಮಾಡೋಣ ಯಾವ ರೀತಿ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ, ಏನೆಲ್ಲ ಇರುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ಮೋಟೋ ಬ್ಲಾಗ್. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್. KTMನಲ್ಲಿ ಜೊಮ್ಯಾಟೊ ಬ್ಲಾಗ್ ಮಾಡೋದಂದರೆ ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ, ಮತ್ತು ಇದನ್ನೇ ಪ್ರೊಫೆಷನ್ ಏನಂತ ಅಂದ್ಕೋಬೇಡಿ. ಓಕೆ, ಇವಾಗ ನನಗೊಂದು ಝೋನ್ ಕೊಟ್ಟಿದ್ದಾರೆ, ಆ ಝೋನಲ್ಲಿ ಹೋಗಿ ನಾನು ಆನ್ಲೈನ್ ಹೋಗಬೇಕು. ಹೋದ್ಮೇಲೆ ಯಾವ ರೀತಿ ಫರ್ದರ್ ಇರುತ್ತೆ ಅಂತ ನಾನು ನೋಡೋಣ. ಫಸ್ಟು ಆನ್ಲೈನ್ ಹೋಗಬೇಕು. ಆನ್ಲೈನ್ ಹೋಗಿ ನೋಡಿ ಗೋ ಹಿಟ್ ಅಂತ. ಓಕೆ, ಇಲ್ಲಿ ಕಾಣಿಸ್ತಿದೆ ನಿಮಗೆ ಸ್ಕ್ರೀನು. ಓಕೆ, KTMನಲ್ಲಿ ಜೊಮ್ಯಾಟೊ ಫ್ಯೂಲ್ ಅಂತೂ ಇದೆ, ಟೆನ್ಷನ್ ಇಲ್ಲ. ಗೋ ಟು ಆನ್ಲೈನ್, ಗೋ ಟು ಮ್ಯಾಪ್. ಡಿಲೇ ಆದರೆ ಹೇಗೆ, ಬೇಗ ಪಿಕ್ ಮಾಡ್ಕೊಂಡ್ರೆ ಯಾವ ರೀತಿ ವೆಯ್ಟ್ ಮಾಡಬೇಕು, ಎಷ್ಟೊತ್ತು ವೇಟಿಂಗ್ ಪೀರಿಯಡ್ ಇರುತ್ತೆ, ಎಲ್ಲನೂ ಫುಲ್ಲು ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಯಾವುದೇ ರೀತಿ ಈ ವಿಡಿಯೋದಲ್ಲಿ ಎಂಥ ಎಡಿಟಿಂಗ್ ಇರಲ್ಲ, ಗೊತ್ತಾಯ್ತಾ. ಎಡಿಟಿಂಗ್ ಮಾಡಿದ್ರೆ ನಾಯ್ಸ್ ಬಗ್ಗೆ, ದೆನ್ ಶಾರ್ಟ್ ಕ್ಲಿಪ್ ಬಗ್ಗೆ ಮಾತ್ರ ನಾನು ಎಡಿಟ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಜೆನ್ಯೂನ್ ಕಂಟೆಂಟೇ ಕೊಡ್ತೀನಿ. ನೀವೆಲ್ಲಿ ಈ ವಿಡಿಯೋದಲ್ಲಿ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ಇವಾಗ ನನ್ನ ಝೋನು ಲೊಕೇಶನ್ ತೋರಿಸ್ತಿದೆಯಲ್ಲ, ಆ ಝೋನಲ್ಲಿ ನಾನು ಹೋಗಿ ಲೈವ್ಗೆ ಹೋದರೆ ಓನ್ಲಿ ಯೂಟ್ಯೂಬ್ ಪರ್ಪಸ್ಗೋಸ್ಕರ ಮಾತ್ರ, ಕಂಟೆಂಟ್ಗೋಸ್ಕರ ಹೊಸ ರೀತಿ ಟ್ರೈ ಮಾಡಬೇಕು ಅಂತ ನನ್ನ KTMಲ್ಲಿ ನಾನು ಟ್ರೈ ಮಾಡ್ತಿದ್ದೀನಿ. ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನನ್ನ ಲೊಕೇಶನ್ಗೆ ನಾನು ಎಂಟ್ರಿ ಆಗ್ತೀನಿ, ಲೈಕ್ ಜೊಮ್ಯಾಟೊ ಝೋನ್, ಆ ಝೋನ್ಗೆ ಎಂಟ್ರಿ ಆಗ್ತೀನಿ. ಯಾವುದೇ ಒಂದು ಆರ್ಡರ್ ಬಂದರೂ ಸಹ ನನಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ಒಂದು ಬಟನ್ ಕೊಡ್ತಾರೆ, ಅದನ್ನೇ ಆಕ್ಸೆಪ್ಟ್ ಮಾಡಬೇಕು. ಮಾಡಿದ್ರೇ ಆರ್ಡರ್ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಮೇಲೆ ನಾವು ಹೋಗಿ ಆರ್ಡರ್ನ ಪಿಕಪ್ ಮಾಡಿಕೊಡೋ ಮ್ಯಾಪು, ಲೊಕೇಶನ್ನು, ಡೀಟೇಲ್ಸ್ ಎಲ್ಲನೂ ಅಡ್ರೆಸ್ ಕೊಡುತ್ತೆ. ಅದನ್ನೆಲ್ಲನೂ ಪಿನ್ ಟು ಪಿನ್ನಾಗಿ ತೋರಿಸ್ತೀನಿ. ನಾನು ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್ಚಿಂಗ್, ಇಲ್ಲಿ ರನ್ ಆಗ್ತದೆ ಆರ್ಡರ್ ಬರುತ್ತೇನೋ ಅಂತ. ನಾನು ವೆಯ್ಟ್ ಮಾಡ್ತೀನಿ. ಇವಾಗ ನಾನು 5:30ಗೆ ನಂದು ಸ್ಟಾರ್ಟ್ ಆಗುತ್ತೆ. 5:30 to 12 o'clock ನೈಟ್, ಮಿಡ್ನೈಟ್ 12 o'clockವರೆಗೂ ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಂತ ಹೋಗ್ತೀನಿ. ಓಕೆ, ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವ್ದಾರ ಒಂದು ಆರ್ಡರ್ ಬರುತ್ತೆ ಇಲ್ವಾ ಅಂತ. ನೋಡೋಣ, ಆರ್ಡರ್ ಬಂದಮೇಲೆ ನಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಏನೆಲ್ಲ ಪ್ರೊಸೆಸಿಂಗ್ ಇರುತ್ತೆ. ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಅವರು, ದೆನ್ ರ್ಯಾಪಿಡೋ ಇವರೆಲ್ಲ ಇರ್ತಾರಲ್ಲ, ಸೇಮ್ ಇದೇ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಲಿಟ್ಲಿ ಬಿಟ್ ಚೇಂಜಸ್ ಅಷ್ಟೇ, ಗೊತ್ತಾಯ್ತಾ. ಇದು ಆ್ಯಕ್ಚುಲಿ ಝೋನು, ಪ್ರಾಪರ್ ಆಗಿರೋ ಝೋನ್. ಡ್ಯೂಕ್ನಲ್ಲಿ ಜೊಮ್ಯಾಟೊ ಮಾಡ್ತಿದ್ದೀನಿ. ಇದು ಫನ್ನಿನೇ.
ಬಟ್ ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ಮೈಲೇಜ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ನಾನೊಂದು 200 ಫ್ಯೂಲ್ ಹಾಕ್ಸಿದ್ದೀನಿ, ನೋಡೋಣ ಮತ್ತೆ ಬೇಕಾದರೆ ಮತ್ತೆ ಫ್ಯೂಲ್ ಹಾಕ್ಸ್ಕೋಣ. ಆ್ಯಕ್ಚುಲಿ ನೆನ್ನೆ ಮಾಡಿದ್ದು ಇಷ್ಟಿದೆ ಟೋಟಲ್. ನೆನ್ನೆ ಮಾಡಿದ್ದು ಎಸ್ಟರ್ಡೇದು ಲಾಸ್ಟ್ ವೀಕಿಂದು. ಓಕೆ, ನೆನ್ನೆ ಮಾಡಿದ್ದು 460 ಸಮಥಿಂಗ್ ಆಗಿದ್ದು. ಒಬ್ಬರು ಟಿಪ್ಸ್ ಕೊಟ್ಟವ್ರೆ, ಕಸ್ಟಮರ್ ಟಿಪ್ಸ್ ಕೊಟ್ಟರೆ 30 ರುಪೀಸ್ ಕೊಟ್ಟವ್ರೆ. ಓಕೆ, ಈ ರೀತಿ ಫುಲ್ಲು ನಂಗೆ ಮೆನ್ಷನ್ ಎಲ್ಲ ಇರುತ್ತೆ ನೋಡಿ. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ನೋಡಿ. ಜಸ್ಟ್ ಈಗ ಒಂದು ಆರ್ಡರ್ ಬಂದಿದೆ, ಆ್ಯಕ್ಸೆಪ್ಟ್ ಮಾಡೋದು. ಈಗ ಇಲ್ಲಿ ತೋರಿಸಿದೆ ಆ್ಯಕ್ಸೆಪ್ಟ್ 52 ರೂಪಾಯಿದು ಆ್ಯಕ್ಸೆಪ್ಟೆಡ್. ಓಕೆ, ಇಲ್ಲಿ ಮ್ಯಾಪ್ ಅಂತದೆ, ಜಸ್ಟ್ ಮ್ಯಾಪ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಲ್ಲಿರೋ ಲೊಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ಇವಾಗ ಸ್ಟಾರ್ಟ್ ಆಗೋದು. ಜೈ ಶ್ರೀರಾಮ್. ಅದು ಯೂ ಟರ್ನ್ ತೊಗೊಂಡು ವಾಪಸ್ ಬ್ಯಾಕ್ ಹೋಗ್ಲಿಕ್ಕೆ ಹೇಳ್ತಿದೆ. ಇನ್ನೇನು ಹೋಗ್ಬಿಡೋಣ. ಓಕೆ, ಜಸ್ಟ್ ಯೂ ಟರ್ನ್ ತೊಗೊಂಡು ಮತ್ತೆ ಬ್ಯಾಕ್ ಬರೋದಷ್ಟೇ. ಈ ಲೊಕೇಶನಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಆರ್ಡರ್ ಇದೆ. ಅಲ್ಲಿಗೆ ಹೋಗಿ ನಾನು ಪಿಕ್ ಮಾಡ್ಕೋಬೇಕು. ಆರ್ಡರ್ನ ಪಿಕ್ ಮಾಡಿಕೊಂಡ್ರೆ ನೋಡಿ ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಇದೆ. ಅಲ್ಲಿ ರೀಚ್ ಆದಮೇಲೆ ಏನೆಲ್ಲ ಪ್ರೊಸೆಸಿಂಗ್ ಇರುತ್ತೆ ಅದನ್ನು ಸಹ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಡಿ ಇಲ್ಲಿ ಹಾಕೋಣ. ಓಕೆ, ಇವಾಗ ಅಲ್ಲಿ ಹೋಗಿ ಇಲ್ಲಿ ಲಾಸ್ಟ್ 4 ಡಿಜಿಟ್ ಇದೆಯಲ್ಲ ಆ ನಂಬರ್ನ ಹೇಳಿದ್ರೆ ನಮಗೆ ನಮ್ಮ ಆರ್ಡರ್ ಆಗಿರೋ ಪಾರ್ಸಲ್ ಕೊಡ್ತಾರೆ. ಓಕೆ, ಬ್ರೋ 7915 ಜೊಮ್ಯಾಟೊ ಆಗ್ತಿದೆನಾ? ಓಕೆ, ಜಸ್ಟ್ ಹೇಳಿದ್ದೀನಿ. ಆರ್ಡರ್ ತೊಗೊಂಡ್ಮೇಲೆ ಮತ್ತೆ ಇನ್ನೊಂದು ಲೊಕೇಶನ್ ಬರುತ್ತೆ, ಕಸ್ಟಮರ್ ಲೊಕೇಶನ್, ಅಲ್ಲಿಗೆ ರೀಚ್ ಆಗೋದು. ಆರ್ಡರ್ ತೊಗೊಂಡ್ಮೇಲೆ ಮತ್ತೆ ಸಿಗ್ತೀನಿ. ಆಮೇಲೆ ಈ ಥರ ಓಕೆ, ಆರ್ಡರ್ ತೊಗೊಂಡ್ಮೇಲೆ ಜಸ್ಟ್ ಪಿಕ್ಡ್ ಆರ್ಡರನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಕೊಟ್ಟಮೇಲೆ ಇಲ್ಲಿ ಮ್ಯಾಪ್ ಕೇಳುತ್ತೆ, ಕಸ್ಟಮರ್ ಲೊಕೇಶನ್ ಮ್ಯಾಪ್. ಜಸ್ಟ್ ಅದಕ್ಕೆ ಟ್ಯಾಪ್ ಮಾಡಿದ್ರೆ ಕಸ್ಟಮರ್ ಇರೋ ಲೊಕೇಶನ್ಗೆ ಸೀದಾ ನಾವು ಮ್ಯಾಪ್ ಹಾಕ್ಕೊಂಡು ಹೋಗೋದೆ ಅಷ್ಟೆ. ಓಕೆ, ಇದನ್ನು ಒಳಗಡೆ ಇಟ್ಟು ಸ್ಟಾರ್ಟ್ ಆಗೋಣ. ಓಕೆ, ಲೊಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ 3.7 ಕಿಲೋಮೀಟರ್ ಇದೆ. ಅದಕ್ಕೆ 52ನ ಇವರು ಚಾರ್ಜ್ ಮಾಡ್ತಿದ್ದಾರೆ. ನನಗೆ ಕೊಡ್ತಿದ್ದಾರೆ ಈ ಡೆಲಿವರಿ ಮಾಡಿದ್ರೆ. ಓಕೆ, ಕಾಣಿಸ್ತಿದೆಯಲ್ಲ ಈ ಲೊಕೇಶನಲ್ಲಿ. ಇವಾಗ ಆ ಲೊಕೇಶನ್ಗೆ ಹೋಗಬೇಕು. ಆ್ಯಕ್ಚುಲಿ ಅದು 3.7 ಕಿಲೋಮೀಟರ್ ಇದೆ. ಇಲ್ಲಿಂದ ಹೋಗ್ತಾ ಮಾತಾಡೋಣ. ಮೋಟೋ ಬ್ಲಾಗ್ನ ನಾನು ಜೊಮ್ಯಾಟೋದಲ್ಲಿ ಮಾಡ್ತಿದ್ದೀನಿ. ಇದು ಪ್ರೊಫೆಷನ್ ಅಂತೇನು ಅನ್ಕೋಬೇಡಿ ಆಯಿತಾ. ಓಕೆ, ಜಸ್ಟ್ ಜೊಮ್ಯಾಟೋಗೆ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಲ್ಲ, ಯಾವ ರೀತಿ ಪ್ರೊಸೆಸಿಂಗು, ಜೊಮ್ಯಾಟೋದವರು ಎಷ್ಟೊತ್ತೆಲ್ಲ ವೆಯ್ಟ್ ಮಾಡಬೇಕು ಒಂದೊಂದು ಆರ್ಡರ್ಗೋಸ್ಕರ. ಕ್ಯಾನ್ಸಲ್ ಆದರೆ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಆರ್ಡರ್ ಡೆಲಿವರಿ ಮಾಡೋ ಪ್ರೊಸೆಸಿಂಗಲ್ಲಿ ಕಸ್ಟಮರು ಯಾವ ರೀತಿ ನಿಮಗೆ ರಿಯಾಕ್ಟ್ ಮಾಡ್ತಾರೆ, ಇದೆಲ್ಲನೂ ನೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕ್ಯಾಮ್ರಾ ರೆಕಾರ್ಡಿಂಗಲ್ಲಿದೆ. ಮೇನ್ ಅದೇ ಅಲ್ವಾ ಇವಾಗ ಬೇಕಾಗಿರೋದು. ಅದು ರೆಕಾರ್ಡಿಂಗ್ ಇಲ್ಲ ಅಂದರೆ ಬಿಸ್ಕಿಟೇ. ಓಕೆ, ಹೋಗ್ತಾ ಇದ್ದೀನಿ. 7 ಕಿಲೋಮೀಟ್ರ್ ಅಲ್ಲಿ ತೋರಿಸ್ತಿದೆ. 3 ಕಿಲೋಮೀಟ್ರ್ ಇನ್ನೂ ಬಾಕಿ. ಮೈಲೇಜ್ನೂ ಎಲ್ಲನೂ ನೋಡ್ಕೋಬೇಕು ಅಂತಂದೇನಿಲ್ಲ. ಈ ವಿಡಿಯೋದಲ್ಲಿ ಕಂಟೆಂಟ್ ಸಿಗುತ್ತೆ, ಒಳ್ಳೆ ಕಂಟೆಂಟ್ ಎಲ್ಲ ಮಾಡೋಣ. KTM ಅಲ್ಲಿ ಜೊಮ್ಯಾಟೊ ರೈಡರ್ ಮಾಡ್ತಾರೆ. R15ದಲ್ಲಿ ಎಲ್ಲನೂ ಮಾಡ್ತಾರೆ ಜೊಮ್ಯಾಟೊ ಡೆಲಿವರಿ ಎಲ್ಲ. ನಾ KTM ಅಲ್ಲೆಲ್ಲ ಮಾಡೋದು. ಸ್ವಿಗ್ಗಿ ಪಾಪ ಡೆಲಿವರಿಗೆ ಆರ್ಡರ್ಗೋಸ್ಕರ ವೆಯ್ಟಿಂಗ್ ಅನ್ನಿಸ್ತದೆ. ಆರ್ಡರ್ಗೋಸ್ಕರ ವೇಟಿಂಗ್. ಡೋಂಟ್ ಥಿಂಕ್ ಬ್ಯಾಡ್. ರ್ಯಾಶಾಗಿ ಓಡಿಸ್ತಿದ್ದೀನಿ ಅಂತೇನು ಅಂದ್ಕೋಬೇಡಿ. ಇದೇ ಲೊಕೇಶನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ನಮ್ಗೆ ಬರುತ್ತೆ.
ಒನ್ಸ್ ನಾನು ಆ ಲೊಕೇಶನ್ ರೀಚ್ ಆದಾಗ ಏನೆಲ್ಲ ಪ್ರೊಸೆಸಿಂಗ್ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಪಿಕ್ ಆರ್ಡರ್ ಅಂತ ಇದು ಬಂತಲ್ಲ, ಸೇಮ್ ಅದೇ ರೀತಿಯೇ ರೀಚ್ಡ್ ಪಿಕಪ್ ಅಂತ ಬರುತ್ತೆ ಮೊದಲು. ಆ ರೀಚ್ಡ್ ಪಿಕಪ್ ಆದಮೇಲೆ ಆರ್ಡರ್ ಡೆಲಿವರ್ಡ್. ಓಕೆ, ಅದು ಬಾ ಇದು ಆ್ಯಕ್ಚುಲಿ ದೇರಳಕಟ್ಟೆ, ದೇರಳಕಟ್ಟೆ ಅಲ್ಲ, ಏನಪ್ಪಯ್ಯ, ಸಾರಿ, ಐ ಆಮ್ ಟೇಕಿಂಗ್ ಮೈ ವರ್ಡ್ಸ್ ಬ್ಯಾಕ್. ಅಪ್ರಾಕ್ಸ್ಲಿ ಎಕ್ಸಾಕ್ಟ್ ಲೊಕೇಶನ್ಗೆ ನೋಡೋಣ. ಅಲ್ಲಿ ಹೋದ್ಮೇಲೆ ಗೂಗಲ್ ಮ್ಯಾಪ್ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ, ಏನೇನು ಮಾಡುತ್ತೋ ಒಂದೂ ಗೊತ್ತಾಗ್ತಿಲ್ಲ. ಎಲ್ಲರೂ ಕರ್ಕೊಂಡು ಹೋಗಲಿ, ದಾರಿ ಇರೋ ಜಾಗದಲ್ಲೇ ಕರ್ಕೊಂಡು ಹೋಗಲಿ ಸ್ಯೂನ್ಸ್. ಒಂದೊಂದು ಸರಿ ಗೂಗಲ್ ಮ್ಯಾಪು ನಮಗೆ ಪಕ್ಕದಲ್ಲಿದ್ರೂ ಮಂಗ ಮಾಡುತ್ತೆ. ಆ ಥರ ಗೂಗಲ್ ಮ್ಯಾಪ್ನ ಅಷ್ಟು ಸುಲಭವಾಗಿ ಜಾಸ್ತಿ ನಂಬೋಕೆ ಹೋಗಬೇಡಿ. ಅದು ಒಂದೊಂದು ಸರಿ ಅದು ಯಾವ ರೀತಿ ತೋರಿಸುತ್ತೋ ಒಂದೂ ಗೊತ್ತಾಗಲ್ಲ. ರೆಕಾರ್ಡಿಂಗ್ ಆಗ್ತಿದ್ದೇನಾ? ಓಕೆ, ಆಗಲಿ, ಬಾಯ್. ಎಲ್ಲ ವೀವೆಲ್ಲ ಕರೆಕ್ಟಾಗಿದೆ ಅಂತ ಅನ್ನಿಸ್ತಿದೆ ಈ ಲೊಕೇಶನ್ ಎಲ್ಲ. ಡೈನೋಸರ್ ಅಡ್ಡ ಹೋಯ್ತು ಗುರು. ಓಕೆ, ಎಲ್ಲರೂ ಕಣ್ಗಳು ನನ್ನ ಮೇಲೇ ಇದೆಯಪ್ಪ. ಏನು ಇವನು ಹಿಂಗೆಲ್ಲ ಹೋಗ್ತಾವನ ಕ್ಯಾಮ್ರಾ ಹಾಕ್ಕೊಂಡೆಲ್ಲ ಅಂತ. ಪ್ಲೀಸ್ ಗಾಯ್ಸ್, ಇದಕ್ಕೆ ತುಂಬಾ ಡೆಡಿಕೇಶನ್ ಬೇಕು. ಇನ್ನು ಇವಾಗ ಏನಾಗಲ್ಲ, ಇವಾಗ ಹೋಗಿ ಮತ್ತೆ ವೀಡಿಯೋ ಎಡಿಟಿಂಗ್ ಮಾಡಬೇಕಲ್ಲ, ಲೈಕ್ ನಾಯ್ಸ್ ಎಲ್ಲ ರಿಮೂವ್ ಮಾಡಬೇಕು, ಎಡಿಟಿಂಗ್ ಎಲ್ಲ ಮಾಡಬೇಕು. ಅಂದರೆ ಟ್ರಿಮ್ ಮಾಡಲ್ಲ ಯಾವುದೇ ಪಾರ್ಟ್ನ. ಇನ್ನೂ 1 ಕಿಲೋಮೀಟ್ರ್ ಇದೆ ಕಸ್ಟಮರ್ ಲೊಕೇಶನ್ಗೆ. ರೀಚ್ ಆದಮೇಲೆ ಫಸ್ಟ್ ಆರ್ಡರ್ ಕಂಪ್ಲೀಟೆಡ್. ನೆಕ್ಸ್ಟ್ ಆರ್ಡರ್ಗಳಿಂದ ಜಸ್ಟ್ ಆರ್ಡರ್ನ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಅವ್ರ ಲೊಕೇಶನ್ ಹತ್ರ ಹೋದ್ಮೇಲೆ ಮತ್ತೆ ಮಿಡಲ್ ಯಾವುದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಏನಾದ್ರು ಸಿಕ್ಕರೆ ಕ್ಯಾಪ್ಚರ್ ಮಾಡೋಣ. ಓಕೆ, ಪ್ಲೀಸ್ ಗಾಯ್ಸ್, ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಕನ್ನಡಿಗ ಇದು ಆ್ಯಕ್ಚುಲಿ ಮೋಟೋ ಬ್ಲಾಗಿಗೆ ಸಂಬಂಧಪಟ್ಟಿದ್ದು. ಬಟ್ ನಾನು ಝೊಮ್ಯಾಟೋದು ಏನಕ್ಕೆ ಮಾಡ್ತಿದ್ದೀನಿ ಅಂತಾರೆ ರೀಸನ್ ಇಷ್ಟೇ, ಕಂಟೆಂಟ್ಗೋಸ್ಕರ ಬೇಕಿತ್ತು. ಈ ಕಂಟೆಂಟ್ಗೋಸ್ಕರ ದೆನ್ ಮತ್ತು ಇನ್ನೊಂದು ಏನಂತಂದರೆ ಝೊಮ್ಯಾಟೋ ಅವ್ರ ಲೈಫೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ಕ್ಯಾಪ್ಚರ್ ಮಾಡಲಿಕ್ಕೆ. ಅಂದರೆ ಒಂದೊಂದು ಆರ್ಡರ್ಗೆ ಎಷ್ಟೆಷ್ಟು ದೂರ ಹೋದರೆ, ಎಷ್ಟೆಷ್ಟು ಡಿಸ್ಟೆನ್ಸ್ ಹೋದರೆ ಹೇಗೆಲ್ಲ ಅಮೌಂಟ್ ಎಲ್ಲ ಸಿಗುತ್ತೆ ಅನ್ನೋದು ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸಿಗುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಿರಿ. ಓಕೆ, ಹಾಂ, ಇದು ಕತೆ. ನೋಡೋಣ ಇನ್ನೇನಾಗುತ್ತೆ ಅಂತ. ಹಾಂ, ಎಲ್ಲಿ ಬರ್ತಾವನಪ್ಪ ಅಣ್ಣ, ಹತ್ತಿಸ್ಬಿಡ್ತಾವನ, ಏನು ಕತೆ. ಅಪ್ಪಿಲಲ್ಲಿ 3rd ಗೇರಲ್ಲಿ ಮೂವ್ ಮಾಡಿನ. ರೈಟ್ ಹೋಗಿ ಹೋಗ್ಬೇಕಂತೆ ಇಲ್ಲಿಂದ ಹೋಗಿ. ಓಹ್ ಮೈ ಗಾಡ್. ಓಕೆ, ಈ ರೈಟ್ ಅನಿಸುತ್ತೆ. ಓಕೆ, ಇದೇ ರೈಟ್. ಓಕೆ, ರೈಟ್ ಹೋಗಿ. ಓಕೆ, ಕಸ್ಟಮರ್ ಮನೆಯಲ್ಲಿದೆ. ಆರ್ಡರ್ ಡೆಲಿವರಿ ಮಾಡೋದು, ಹೋಗ್ಬಿಡೋದು ಅಷ್ಟೇ, ಮತ್ತಂಥದ್ದಿಲ್ಲ. ಮತ್ತೆ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್. ಇದೇನು ಮೇ ಬಿ ಇದೆ ಅನಿಸುತ್ತೆ. ಬ್ಯಾಕ್ ಹೋಗಿ ರೀಚ್ಡ್ ಡ್ರಾಪ್ ಅಂತ ಹೋಗುತ್ತೆ. ಅದಾದಮೇಲೆ ಕಸ್ಟಮರ್ಗೆ ಮನೆ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಕಸ್ಟಮರ್ಗೆ ಫೋನ್ ಮಾಡಿ. ಸರ್, ಝೊಮ್ಯಾಟೊ ಡೆಲಿವರಿ ಸರ್, ನೀವು ಹಾಕಿರೋ ಲೊಕೇಶನ್ ಹತ್ರ ಇದ್ದೀನಿ ಸರ್.
ಮನೆ ಹತ್ರ. ಹಾಂ ಓಕೆ. ಕಸ್ಟಮರ್ ಬರ್ತಿದ್ದಾರೆ, ಫೋನ್ ಮಾಡಿದೆ. ಓಕೆ, ಅದಾದಮೇಲೆ ಕಸ್ಟಮರ್ಗೆ ಕೊಟ್ಟು ಇಲ್ಲಿಂದ ಜಂಪ್ ಆಗ್ಬಿಡೋದು. ಥ್ಯಾಂಕ್ ಯು ಬ್ರೋ. ಆಮೇಲೆ ರೀಚ್ ಡ್ರಾಪ್. ಓಕೆ, ಸಬ್ಮಿಟ್ ಕೊಟ್ಟರೆ ಮುಗೀತು, ಒಂದು ಆರ್ಡರ್ ಕಂಪ್ಲೀಟೆಡ್. ಗೊತ್ತಾಯ್ತಾ? ಇದೇ ರೀತಿಯೇ ತುಂಬ ಆರ್ಡರ್ಸ್ ಎಲ್ಲ ಬಂದರೆ ತೊಗೋಬೇಕು, ಇದು ಮಾಡೋದು. ಪ್ರೊಸೆಸಿಂಗ್ ಇದೇ ರೀತಿ ಇರುತ್ತೆ. ಬಾ ಆರ್ಡರ್, ನೆಕ್ಸ್ಟ್ ಆರ್ಡರ್ಗೆ ವೆಯ್ಟ್ ಮಾಡೋದು. 52 ರೂಪಾಯಿ ಸಿಕ್ತು ನನಗೆ. ಗೊತ್ತಾಯ್ತಾ? ನಾನು ಇದೇ ಝೋನಲ್ಲಿದ್ದೀನಿ. ನೋಡಿ, ಕಸ್ಟಮರು ಇಸ್ಕೊಂಡ್ರು, ಸುಮ್ಮನೆ ಹೋಗ್ಬಿಟ್ರು. ಹೀಗೆ ಥ್ಯಾಂಕ್ಸ್ ಹೇಳಿದ್ರೆ ಆಯಿತಾ? ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಹೇಳಲ್ಲ, ಕರೆಕ್ಟಾಗಿ ಮುಖ ಸಹ ನೋಡಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಸಹ ಮಾಡಲ್ಲ, ಸುಮ್ಮನೆ ಹಾಡೋರು ತಗೋತಾರೆ, ಹೋಗ್ಬಿಡ್ತಾರೆ. ಅಂದರೆ ಪಾಪ ಡೆಲಿವರಿ ಮಾಡೋರು, ಅಂದರೆ ಆರ್ಡರ್ನ ಡೆಲಿವರಿ ಮಾಡೋರು ತುಂಬ ದೂರದಿಂದ ಬಂದಿರ್ತಾರೆ. ಲೈಕ್ ಎಷ್ಟೋ ಟೆನ್ಷನ್ ಎಲ್ಲ ಬಿಟ್ಟು ಡೆಲಿವರಿ ಮಾಡೋಕ್ಕೆ ಬಂದಾಗ ಸ್ವಲ್ಪ ಅವ್ರನ್ನ ಪ್ರೀತಿಯಿಂದ ರೆಸ್ಪಾನ್ಸ್ ಮಾಡಿಸ್ಬೋದಲ್ಲ, ಅವ್ರಿಗೆ ಅದೇ ಬೇಕಲ್ಲ. ನಾನು ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ದೀನಿ, ಕೆಲವೊಬ್ರು ರೆಸ್ಪಾಂಡ್ ಆಗ್ತಾರೆ, ಕೆಲವೊಬ್ರು ರೆಸ್ಪಾಂಡ್ ಆಗಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ವೆಯ್ಟ್ ಮಾಡೋಣ.